ಏಪ್ರಿಲ್ 20ರಂದು ಆಳಂದ ಮತಕ್ಷೇತ್ರದ ಶಾಸಕರಾದ ಬಿ.ಆರ್. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಅತಿ ವಿಜೃಂಭಣೆಯಿಂದ ಜರುಗುವ ಬಸವಣ್ಣನವರ ಜಯಂತಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸಕ್ರಿಯವಾಗಿ ಪಾಲ್ಗೊಳ್ಳಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಅರ್ಜುನ್ ಭದ್ರೆ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 80ರ ದಶಕದಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬಸವಣ್ಣನವರ ಜಯಂತಿ ವೈಚಾರಿಕತೆ ನೆಲಗಟ್ಟಿನ ಮೇಲೆ ಜಯಂತಿಯನ್ನು ಆಚರಣೆ ಮಾಡಿತು. ಈ ಹಿನ್ನೆಲೆಯಲ್ಲಿ 893ನೇ ಬಸವ ಜಯಂತಿಯನ್ನು ಕಲಬುರಗಿಯಲ್ಲಿ ಏಪ್ರಿಲ್ 20ರಂದು ಆಳಂದ ಮತಕ್ಷೇತ್ರದ ಶಾಸಕರಾದ ಬಿ.ಆರ್. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು, ಬಸವಣ್ಣನವರ ಜಯಂತಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯು ಸಕ್ರಿಯವಾಗಿ ಪಾಲ್ಗೊಳ್ಳಲಾಗುತ್ತದೆ ಎಂದು ಅವರು ತಿಳಿಸಿದರು. ನಾಡಿನ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂಥ ಬಸವಣ್ಣನವರ ಜಯಂತಿ ಇದೇ ಏಪ್ರಿಲ್ 20ರಂದು ನಾಡಿನಾದ್ಯಂತ ಮತ್ತು ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಅತಿ ವಿಜೃಂಭಣೆ ಮತ್ತು ವಿಶಿಷ್ಟಪೂರ್ಣವಾಗಿ ಜಯಂತಿ ಆಚರಣೆ ಮಾಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿಯೂ ಕೂಡ ಆಳಂದ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ ಬಿ.ಆರ್. ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಬಸವಣ್ಣನ ಜಯಂತಿ ಅತಿ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತಲಿದೆ. ಆ ಒಂದು ಜಯಂತಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅದರ ಬಹಿರಂಗ ಸಭೆಯಲ್ಲಿ ಮತ್ತು ಮೆರವಣಿಗೆಯಲ್ಲಿ ಸಕ್ರಿಯವಾಗಿ ಇವತ್ತು ಭಾಗವಹಿಸ್ತೇವೆ. ಮತ್ತು ದಲಿತ ಸಮುದಾಯ ಮತ್ತು ಬೇರೆ ಬೇರೆ ಸಮುದಾಯ ಕೂಡ ಇವತ್ತು ಸಾಮಾಜಿಕ ಕ್ರಾಂತಿ ಮಾಡಿರ್ತಕ್ಕಂಥ ಮಹಾನ್ ಪುರುಷರ ಬಸವಣ್ಣನ ಜಯಂತಿಯಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಮನವಿಯನ್ನು ಮಾಡಿಕೊಳ್ಳುತ್ತಾ, ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮುಖರು ಮಾಡಿರ್ತಕ್ಕಂಥ ಸಾಮಾಜಿಕ ಏನು ಹೋರಾಟದ ಗುರಿ ಇತ್ತು, ಅದು ಶೋಷಿತ ವರ್ಗದ ಉದ್ಧಾರಕ್ಕಾಗಿರ್ತಕ್ಕಂಥದ್ದು ಮತ್ತು ಜಾತಿಯ ಸಂಕೋಲೆಗಳನ್ನು ಕಡಿದು ಹಾಕಿ ಎಲ್ಲರೂ ಸರಿಸಮಾನವಾಗಿ ಕೂಡಿ ಬಾಳ್ಬೇಕಂತಕ್ಕಂಥ ಒಂದು ಘೋಷಣೆ ಶರಣರಾಗಿತ್ತು. ಆದರೆ ಇವತ್ತಿನ ಕೆಲವು ಬಸವಣ್ಣನ ಹೆಸರಿನ ಮೇಲೆ ಇರ್ತಕ್ಕಂಥ ಮಠಗಳು ಅಲ್ಲಿ ವರ್ಣ ವ್ಯವಸ್ಥೆಯ ನೆರಳಿನಲ್ಲಿ ಇವತ್ತು ಜಾತಿ ವರ್ಗಗಳನ್ನು ಇವತ್ತು ಘೋಷಣೆ ಮಾಡ್ತಕ್ಕಂಥ ಮಠಗಳು ಕೂಡ ಇವೆ. ವಿಶೇಷವಾಗಿ ಬಸವಣ್ಣನವರು ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ಮತ್ತು ಸಾಹಿತ್ಯಿಕ ಮಾಡಿರ್ತಕ್ಕ ಕ್ರಾಂತಿ ಇಡೀ ಮಾನವ ಕುಲದಲ್ಲಿ ಒಂದು ವಿಶಿಷ್ಟವಾದ ಇತಿಹಾಸವಾಗಿರ್ತಕ್ಕಂಥದ್ದು. ಬಸವಣ್ಣನವರು ಆಧ್ಯಾತ್ಮಿಕ ಮತ್ತು ಮೌಲ್ಯಯುತ ಸಮಾಜ, ಒಂದು ಸಮಾನ ಸಮಾಜ ನಿರ್ಮಾಣ ಮಾಡಲು ಅವರ ಆಶೆ ಇತ್ತು. ಅಲ್ಲಿ ವಿಶೇಷವಾಗಿ ಅಸ್ಪೃಶ್ಯರನ್ನು ಮೇಲೆತ್ತುವ ಒಂದು ವಿಶಿಷ್ಟವಾದ ಒಂದು ಪ್ರಯೋಗ ಬಸವಣ್ಣವರು ಮಾಡಿರ್ತಕ್ಕಂಥದ್ದು. ಆ ಪ್ರಯೋಗಾಲಯ ಅಂತಕ್ಕಂಥದ್ದೇ ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಎಲ್ಲ ಸಮುದಾಯದ ಎಲ್ಲ ಜಾತಿಯ ಶರಣರನ್ನು ಒಗ್ಗೂಡಿಸಿ ಇವತ್ತು ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋ
ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.